ಗೆಳೆಯರೆ, ಕೋಚಿಂಗ್ ಫಾರ್ ಕನ್ನಡಿಗರ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಅದೇ ರೀತಿಯ ನಮ್ಮ ಚಾನಲ್ನ ಎಲ್ಲ ವಿಡಿಯೋಗಳನ್ನು ವೀಕ್ಷಣೆ ಮಾಡ್ತಾಯಿರಿ. ಈ ಒಂದು ವಿಡಿಯೋದಲ್ಲಿ ನಾವು ಭಾರತ ಸಂವಿಧಾನದ ಪ್ರಶ್ನೆ ಮತ್ತು ಉತ್ತರಗಳನ್ನು ತಿಳ್ಕೊಳ್ಳೋಣ. ಈಗಾಗಲೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಇದು ಎರಡನೇ ವಿಡಿಯೋ ಅಂತ ಹೇಳ್ಬೋದು. ಮೊದಲ ಪ್ರಶ್ನೆ, ಸ್ವತಂತ್ರ ಭಾರತದ ಮೊದಲ ರಾಷ್ಟ್ರಪತಿಯಾಗಿ ಆಯ್ಕೆಯಾದವರು ಯಾವ ರಾಜ್ಯದವರು? ಸ್ವತಂತ್ರ ಭಾರತದ ಮೊದಲ ರಾಷ್ಟ್ರಪತಿಯಾಗಿ ಆಯ್ಕೆಯಾದವರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು. ಇವರು ನಮ್ಮ ದೇಶದ ಮೊದಲ ರಾಷ್ಟ್ರಪತಿ. ಇವರು 2 ಬಾರಿ ರಾಷ್ಟ್ರಪತಿ ಹುದ್ದೆಗೆ ಇರ್ತಾರೆ ಅಂತ ಹೇಳ್ಬೋದು. ಏಕೈಕ ವ್ಯಕ್ತಿ, 2 ಬಾರಿ ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿದ ಏಕೈಕ ವ್ಯಕ್ತಿ. 1950ರಿಂದ 1962ವರೆಗೂ ಇವರು ಅಧಿಕಾರಾವಧಿಯಲ್ಲಿ ಇರ್ತಾರೆ. ಇವರು ಬಿಹಾರ ರಾಜ್ಯದವರು. ಮುಂದಿನ ಪ್ರಶ್ನೆ, ಅನುಚ್ಛೇದ 123 ಯಾವ ವಿಷಯದ ಬಗ್ಗೆ ತಿಳಿಸುತ್ತದೆ? ಅನುಚ್ಛೇದ 123 ಬಂದಾಗ ರಾಷ್ಟ್ರಪತಿ ವಿಶೇಷ ಅಧಿಕಾರದ ಬಗ್ಗೆ ತಿಳಿಸುತ್ತೆ. ರಾಷ್ಟ್ರಪತಿಯವರು ಲೋಕಸಭೆ ಅಥವಾ ರಾಜ್ಯಸಭೆ ಸದನದಲ್ಲಿ ಇಲ್ಲದೇ ಇದ್ದಾಗ ಅವರು ಸಹ ಶಾಸನಗಳನ್ನು ಹೊರಡಿಸಬಹುದು. ಇದನ್ನು ವಿಶೇಷ ಅಧಿಕಾರ ಅಂತ ಕರಿತೀವಿ. 123ರ ಪ್ರಕಾರ ರಾಷ್ಟ್ರಪತಿಗಳು ಈ ಅಧಿಕಾರ ಹೊಂದಿರ್ತಾರೆ. ಅದೇ ರೀತಿ ರಾಜ್ಯಪಾಲರು ಸಹ ವಿಶೇಷ ಅಧಿಕಾರ ಹೊಂದಿರ್ತಾರೆ. ಅವರು 213 213 ಅನುಚ್ಛೇದ ಪ್ರಕಾರ ರಾಜ್ಯದಲ್ಲಿ ರಾಜ್ಯಪಾಲರು ಸಹ ವಿಶೇಷ ಅಧಿಕಾರ ಅಥವಾ ಶಾಸನಗಳನ್ನು ಹೊರಡಿಸಬಹುದು. ಮುಂದಿನ ಪ್ರಶ್ನೆ, ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತವನ್ನು ನಿರ್ವಹಿಸುವವರು ಯಾರು? ಕೇಂದ್ರಾಡಳಿತ ಪ್ರದೇಶ ಅಥವಾ ಯೂನಿಯನ್ ಟೆರಿಟರೀಸ್ ಅಂತ ಕರಿಬೋದು. ಒಟ್ಟು 7 ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ. ಇವುಗಳ ಆಡಳಿತವನ್ನು ನಿರ್ವಹಿಸುವಂಥವರು. ನೇರವಾಗಿ ಇದು ರಾಷ್ಟ್ರಪತಿ ಆಳ್ವಿಕೆಯಲ್ಲೇ ಇರುತ್ತೆ ಅಂತ ಹೇಳ್ಬೋದು. ಅಂದರೆ ಕೇಂದ್ರ ಸರ್ಕಾರ. ಇವರು ರಾಷ್ಟ್ರಪತಿ ನೇಮಿಸಿದಂತಹ ವ್ಯಕ್ತಿ ಏನು ಮಾಡಬೇಕಾಗುತ್ತೆ? ಕೇಂದ್ರಾಡಳಿತ ಪ್ರದೇಶಗಳ ಒಂದು ನಿರ್ವಹಣೆಯನ್ನು ಅಥವಾ ಆಡಳಿತವನ್ನು ನೋಡ್ಕೋಬೇಕಾಗುತ್ತೆ. ಆದರೆ ಸಂಸತ್ತು ಏನು ಮಾಡ್ಬೋದು? ಆ ಒಂದು ಕೇಂದ್ರಾಡಳಿತ ಪ್ರದೇಶದ ಜನಸಂಖ್ಯೆಗೆ ಅನುಗುಣವಾಗಿ ಅಲ್ಲಿ ವಿಧಾನಸಭೆಯನ್ನು ಸಹ ರಚಿಸಬಹುದು. ಈಗಾಗಲೇ ನಾವು ಪುದುಚೇರಿ ಮತ್ತು ದೆಹಲಿಯಲ್ಲಿ ಕಾಣ್ಬೋದು ಅದನ್ನು. ಉತ್ತರ ರಾಷ್ಟ್ರಪತಿಗಳು. ರಾಷ್ಟ್ರಪತಿಗಳ ಚುನಾವಣೆಯನ್ನು ನಡೆಸುವ ಅಧಿಕಾರ ಹೊಂದಿರುವವರು ಯಾರು? ರಾಷ್ಟ್ರಪತಿ ಚುನಾವಣೆ ಬಂದಾಗ ಇದೆಲ್ಲವೂ ಕೇಂದ್ರ ಚುನಾವಣಾ ಆಯೋಗ ಚುನಾವಣೆಯನ್ನು ನಡೆಸುತ್ತೆ. ರಾಷ್ಟ್ರಪತಿ ಬಂದಾಗ ಅನುಚ್ಛೇದ 53 ರಾಷ್ಟ್ರಪತಿ ಬಗ್ಗೆ ತಿಳಿಸಿದೆ. ಅನುಚ್ಛೇದ 54 ಅಥವಾ ವಿಧಿ 54 ರಾಷ್ಟ್ರಪತಿ ಚುನಾವಣೆ ಬಗ್ಗೆ ತಿಳಿಸುತ್ತೆ. ರಾಷ್ಟ್ರಪತಿಯನ್ನು ಎಲೆಕ್ಟೋರಲ್ ಕಾಲೇಜ್ ಎಂಬ ಪದ್ಧತಿಯ ಮುಖಾಂತರ ಪರೋಕ್ಷವಾಗಿ ಆಯ್ಕೆ ಮಾಡಲಾಗುತ್ತೆ. ಈ ರಾಷ್ಟ್ರಪತಿ ಚುನಾವಣೆಯಲ್ಲಿ ಯಾರ್ಯಾರು ಭಾಗವಹಿಸ್ತಾರೆ ಅಂತ ಬಂದಾಗ ಪಾರ್ಲಿಮೆಂಟಿನ ಚುನಾಯಿತ ಸದಸ್ಯರು ಅಂತ ಹೇಳ್ಬೋದು. ಪಾರ್ಲಿಮೆಂಟಿನ ಚುನಾಯಿತ ಸದಸ್ಯರು ಅಂದರೆ ರಾಜ್ಯಸಭೆಯಲ್ಲಿ ಇರುವಂಥ ಚುನಾಯಿತ ಸದಸ್ಯರು, ಲೋಕಸಭೆಯಲ್ಲಿ ಚುನಾಯಿತ ಸದಸ್ಯರು, ಇದರ ಜೊತೆಗೆ ರಾಜ್ಯ ವಿಧಾನಸಭಾ ಚುನಾಯಿತ ಸದಸ್ಯರು ಇರ್ತಾರೆ. ಅದೇ ರೀತಿಯಲ್ಲಿ ನಾಮನಿರ್ದೇಶಿತ ಸದಸ್ಯರು, ಅದೇ ರೀತಿ ವಿಧಾನ ಪರಿಷತ್ನ ಸದಸ್ಯರು ಒಳಗೊಳ್ಳೋದಿಲ್ಲ. ಇದನ್ನು ನೀವು ಗಮನಿಸ್ಕೋಬಹುದು. ಮುಂದಿನ ಪ್ರಶ್ನೆ, ಒಂದು ವೇಳೆ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಹುದ್ದೆ ಖಾಲಿಯಾದಾಗ ಯಾರು ರಾಷ್ಟ್ರಪತಿ ಹುದ್ದೆಗೆ ಅರ್ಹರು? ಉತ್ತರ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು. ರಾಷ್ಟ್ರಪತಿ ಹುದ್ದೆ ಮತ್ತು ಉಪರಾಷ್ಟ್ರಪತಿ ಒಂದೇ ಬಾರಿ ತೆರವಾದರೆ ಅಥವಾ ಖಾಲಿ ಆದಾಗ ಆಗ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ರಾಷ್ಟ್ರಪತಿಯಾಗಿ ಕಾರ್ಯನ ನಿರ್ವಹಿಸ್ತಾರೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಇಲ್ಲ ಅಂದರೆ ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯಾಧೀಶರು ಆ ಕಾರ್ಯವನ್ನು ನಿರ್ವಹಣೆ ಮಾಡ್ತಾರೆ. ಮುಂದಿನ ಪ್ರಶ್ನೆ, ರಾಜ್ಯಸಭೆಯ ಅಧ್ಯಕ್ಷರಾಗಿ ಯಾರನ್ನ ಆಯ್ಕೆ ಮಾಡುತ್ತಾರೆ? ಯಾವಾಗಲೂ ಸಹ ರಾಜ್ಯಸಭೆಯ ಅಧ್ಯಕ್ಷರಾಗಿ ಉಪರಾಷ್ಟ್ರಪತಿನೇ ಇರ್ತಾರೆ. ಇದನ್ನು ನಾವು ಗಮನಿಸಬಹುದು. 2 ಬಾರಿ ಉಪರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿದ ವ್ಯಕ್ತಿ ಯಾರು? ಸರ್ವಪಲ್ಲಿ ರಾಧಾಕೃಷ್ಣನ್. ಇವರು 2 ಬಾರಿ ಉಪರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸುತ್ತಾರೆ. ಉಪರಾಷ್ಟ್ರಪತಿಯನ್ನು ಪದಚ್ಯುತಿಗೊಳಿಸಲು ಯಾವ ಸದನ ಅಂದರೆ ಪದಚ್ಯುತಿಗೊಳಿಸಲು ಒಂದು ಮಸೂದೆ ಇರ್ಬೋದು. ಇಲ್ಲಿ ಕೋಳಿ ಅನ್ನೋಂತ ಇದೆ, ತಪ್ಪಿದೆ, ಇದು ಮಾಡ್ಕೋಬೇಡಿ. ಗೊತ್ತುವಳಿ ಅಂತ ಇರಬೇಕಿತ್ತು. ಉಪರಾಷ್ಟ್ರಪತಿಯನ್ನು ಪದಚ್ಯುತಿಗೊಳಿಸಲು ಗೊತ್ತುವಳಿಯನ್ನು ಯಾವ ಸದನದಲ್ಲಿ ಮಂಡಿಸಬೇಕು? ಉಪರಾಷ್ಟ್ರಪತಿ ರಾಜ್ಯಸಭೆಯ ಅಧ್ಯಕ್ಷರಾಗಿರೋದ್ರಿಂದ ರಾಜ್ಯಸಭೆಯಲ್ಲಿ ಮಾತ್ರ ಈ ಒಂದು ಗೊತ್ತುವಳಿಯನ್ನು ಮಂಡಿಸಬೇಕಾಗುತ್ತೆ. ಲೋಕಸಭೆಯಲ್ಲಿ ಯಾವುದೇ ಅಧಿಕಾರ ಇಲ್ಲ. ಉತ್ತರ ರಾಜ್ಯಸಭೆ. ಉಪರಾಷ್ಟ್ರಪತಿ ಯಾರಿಂದ ಆಯ್ಕೆಯಾಗುತ್ತಾರೆ? ಉಪರಾಷ್ಟ್ರಪತಿಯವರು ಯಾರಿಂದ ಅಂತ ಹೇಳಿದ್ರೆ ಚುನಾವಣೆ ಅಥವಾ ಚುನಾವಣೆಯಲ್ಲಿ ಭಾಗವಹಿಸೋರು ಯಾರು ಅನ್ನೋದು ಪ್ರಶ್ನೆಯಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರಿಂದ ಆಯ್ಕೆಗೊಳ್ತಾರೆ. ಇಲ್ಲಿ ಗಮನಿಸಬಹುದು, ಇಲ್ಲಿ ನಾಮನಿರ್ದೇಶಿತ ಸದಸ್ಯರು ಇರ್ತಾರೆ, ಚುನಾಯಿತ ಸದಸ್ಯರು ಇರ್ತಾರೆ. ಉಪರಾಷ್ಟ್ರಪತಿ ಹುದ್ದೆ ಅಲಂಕರಿಸಿದ ಕನ್ನಡಿಗ ಯಾರು? ಉಪರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಿದ ಕನ್ನಡಿಗ
BD ಜೆತ್ತಿ ಅಂತ ಹೇಳ್ಬೋದು. ಇವರು 5ನೇ ಉಪರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸ್ತಾರೆ. ಅದೇ ರೀತಿ ಹಂಗಾಮಿ ರಾಷ್ಟ್ರಪತಿಯಾಗಿ ಸಹ ಇವರು ಕಾರ್ಯವನ್ನು ನಿರ್ವಹಿಸ್ತಾರೆ. ಮುಂದಿನ ಪ್ರಶ್ನೆ, ಪ್ರಪಂಚದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು? ಪ್ರಪಂಚದ ಮಹಿಳಾ ಪ್ರಧಾನಮಂತ್ರಿ ಬಂದಾಗ ಸಿರಿಮಾವೋ ಬಂಡಾರನಾಯ್ಕೆ, ಇವರು ಶ್ರೀಲಂಕಾದವರು. ಸೊ ಅದೇ ರೀತಿ ನಮ್ಮ ಭಾರತದಲ್ಲೂ ಸಹ ಆಗ್ತಾರೆ. ಮುಂದಿನ ಪ್ರಶ್ನೆ ಅದೇ ಇದೆ, ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು? ಸೊ ಇಂದಿರಾ ಗಾಂಧಿ. ಸೊ ಭಾರತದಲ್ಲಿ ಒಬ್ಬರೇ ಒಬ್ಬರು ಮಹಿಳಾ ಪ್ರಧಾನಿಯಾಗಿದ್ದಾರೆ, ಅವರು ಇಂದಿರಾ ಗಾಂಧಿ. ಮಹಿಳಾ ರಾಷ್ಟ್ರಪತಿ ಬಂದರೆ ಪ್ರತಿಭಾ ಪಾಟೀಲ್, ಅವರು ಸಹ ಒಬ್ಬರೇ ಅನ್ನೋದನ್ನು ನಾವು ಗಮನಿಸ್ಕೋಬೋದು. ಅದೇ ರೀತಿ ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಐಕ್ಯತಾ ಸಮಿತಿಯ ಅಧ್ಯಕ್ಷರು ಯಾರು? ರಾಷ್ಟ್ರೀಯ ಐಕ್ಯತಾ ಸಮಿತಿಯ ಅಧ್ಯಕ್ಷರಾಗಿ ಯಾವಾಗಲೂ ಪ್ರಧಾನಮಂತ್ರಿ ಇರ್ತಾರೆ, ಅಥವಾ ನ್ಯಾಷನಲ್ ಇಂಟಿಗ್ರಿಟಿ ಕೌನ್ಸಿಲ್ ಅಂತ ಕರಿತೀವಿ, ರಾಷ್ಟ್ರೀಯ ಐಕ್ಯತಾ ಸಮಿತಿ. ಸೊ ಯಾರು ಪ್ರಧಾನಮಂತ್ರಿ ಆಗಿರ್ತಾರೆ ಅವರೇ ಆ ಒಂದು ಹುದ್ದೆಗೆ ಐಕ್ಯತಾ ಒಂದು ಹುದ್ದೆಯನ್ನು ಅಲಂಕರಿಸುತ್ತಾರೆ ಪ್ರಧಾನಮಂತ್ರಿಗಳು. ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಯಾದಾಗ ಪ್ರಧಾನಿಯಾಗಿದ್ದವರು ಯಾರು? ರಾಜೀವ್ ಗಾಂಧಿ. ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ ಬಂದರೆ ಇಲ್ಲಿ ಯಾವುದೇ ಒಂದು ಪಕ್ಷದ ಅಥವಾ ರಾಜಕೀಯ ಪಕ್ಷದಲ್ಲಿರುವಂತಹ ಒಂದು ಸದಸ್ಯ ಅವರು ಏನಾದರೂ ಇನ್ನೊಂದು ಪಕ್ಷಕ್ಕೆ ಸೇರ್ಪಡೆ ಆದರೆ ಅವರೇನು ಮಾಡ್ತಾರೆ, ಒಂದು ವೇಳೆ ಅವರು ಪಾರ್ಲಿಮೆಂಟ್ನ ಸದಸ್ಯರಾಗಿದ್ದರೆ ಅಥವಾ ಒಂದು ಶಾಸನಸಭೆ ಸದಸ್ಯರಾಗಿದ್ದರೆ ಆ ಸದಸ್ಯತ್ವವನ್ನು ಕಳ್ಕೊಳ್ತಾರೆ ಅನ್ನೋದನ್ನ ಹೇಳ್ಬೋದು. ಇದನ್ನು ನಾವು ಅನುಸೂಚಿ 10ರಲ್ಲಿ ಕಾಣ್ಬೋದು. 10th ಶೆಡ್ಯೂಲಲ್ಲಿ ಈ ಒಂದು ಪ್ರಾವಿಷನನ್ನು 52ನೇ ತಿದ್ದುಪಡಿ ಮುಖಾಂತರ ಮಾಡ್ತಾರೆ 1985ರಲ್ಲಿ. ಶಕ್ತಿ ಸ್ಥಳ ಯಾರಿಗೆ ಸಂಬಂಧಪಟ್ಟಿದೆ? ಸೊ ಇದು ಶಕ್ತಿ ಸ್ಥಳ ಇಂದಿರಾ ಗಾಂಧಿ ಅವರ ಒಂದು ಸಮಾಧಿ ಇರುವ ಸ್ಥಳ ಅಂತ ಹೇಳ್ಬೋದು. ಅದೇ ರೀತಿ ಇನ್ನು ಇತರೆ ಒಂದು ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ರಾಜ್ಘಾಟ್ ಇದು ಗಾಂಧೀಜಿಗೆ ಸಂಬಂಧಪಟ್ಟಿರುವಂಥದ್ದು. ಶಾಂತಿವನ ನೆಹರು, ಚೈತ್ರಭೂಮಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ. ಅದೇ ರೀತಿ ವೀರಭೂಮಿ ರಾಜೀವ್ ಗಾಂಧಿ, ಕಿಸಾನ್ ಘಾಟ್ ಚರಣ್ ಸಿಂಗ್ ಇತ್ಯಾದಿ ಇತ್ಯಾದಿ. ಯಾವ ಪ್ರಧಾನಿಯು ಒಮ್ಮೆಯೂ ಸಂಸತ್ತಿನ ಕಲಾಪಗಳಲ್ಲಿ ಭಾಗವಹಿಸಲಿಲ್ಲ? ಚೌಧರಿ ಚರಣ್ ಸಿಂಗ್, ಇವರು ಒಮ್ಮೆಯೂ ಸಹ ಸಂಸತ್ತಿನ ಕಲಾಪಗಳಲ್ಲಿ ಭಾಗವಹಿಸಿಲ್ಲ. ಸರ್ಕಾರದ ನಿಜವಾದ ಮುಖ್ಯಸ್ಥರು ಯಾರು? ಸರ್ಕಾರದ ನಿಜವಾದ ಮುಖ್ಯಸ್ಥರು ಪ್ರಧಾನಮಂತ್ರಿ, ರಿಯಲ್ ಎಕ್ಸಿಕ್ಯೂಟಿವ್ ಅಂತ ಹೇಳ್ಬೋದು. ಆದರೆ ರಾಷ್ಟ್ರಪತಿಗಳು ಬಂದರೆ ಇವರು ನಾಮಿನಲ್ ಎಕ್ಸಿಕ್ಯೂಟಿವ್, ಅಥವಾ ನಾಮ ಮಾತ್ರಕ್ಕೆ ಮಾತ್ರತೆ, ಹೆಸರೆಲ್ಲ ರಾಷ್ಟ್ರಪತಿ ಇದೆ, ಅದನ್ನು ಕರ್ತವ್ಯ ನಿರ್ವಹಿಸೋದು ಪ್ರೈಮ್ ಮಿನಿಸ್ಟರ್ ಅಂತ ಹೇಳ್ಬೋದು. ಭಾರತದ ಮೊದಲ ಉಪ ಪ್ರಧಾನಿ ಯಾರು? ಭಾರತದ ಮೊದಲ ಉಪ ಪ್ರಧಾನಿ ಸರ್ದಾರ್ ವಲ್ಲಭಾಯ್ ಪಟೇಲ್. ಇವರು ಜವಾಹರ್ಲಾಲ್ ನೆಹರು ಪ್ರಧಾನಿ ಆಗಿದೆ, ಉಪ ಪ್ರಧಾನಿ ಆಗಿರ್ತಾರೆ. ಅದೇ ರೀತಿ ಆಗ ಹೋಮ್ ಮಿನಿಸ್ಟರ್ ಹುದ್ದೆಯನ್ನು ಸಹ ಇವರೇ ಅಲಂಕರಿಸ್ತಿರ್ತಾರೆ. ಆದರೆ ಈ ಉಪ ಪ್ರಧಾನಿ ಹುದ್ದೆ ಸಂವಿಧಾನದಲ್ಲಿ ಒಂದು ಉಲ್ಲೇಖ ಇಲ್ಲ, ಇದನ್ನು ನಾವು ಗಮನಿಸ್ಬೋದು. ಅದೇ ರೀತಿ 7 ಜನ ಮಾತ್ರ ಉಪ ಪ್ರಧಾನಿ ಹುದ್ದೆಯನ್ನು ಹೇರಿದ್ದಾರೆ ಅಂತ ಹೇಳ್ಬೋದು. ಕೊನೆಯದಾಗಿ LK ಅಡ್ವಾಣಿ ಅವರು ಈ ಒಂದು ಹುದ್ದೆಯನ್ನು ಹೇರಿರ್ತಾರೆ. ಯಾವ ಅನುಚ್ಛೇದವು ಸಂಪುಟ ಸಚಿವರ ಆಯ್ಕೆ ಮತ್ತು ತೆಗೆದುಹಾಕುವುದರ ಬಗ್ಗೆ ತಿಳಿಸುತ್ತದೆ? ಅನುಚ್ಛೇದ 75 ಇದು ಸಂಪುಟ ಸಚಿವರು ಇರ್ಬೋದು, ಕೌನ್ಸಿಲ್ ಆಫ್ ಮಿನಿಸ್ಟರ್ ಅವನ್ನ ತೆಗೆಯೋದು ಅಥವಾ ರಿಮೂವ್ ಮಾಡೋದಿರ್ಬೋದು, ಅಥವಾ ಸೆಲೆಕ್ಟ್ ಮಾಡೋದ್ರ ಬಗ್ಗೆ ತಿಳಿಸ್ಕೊಡುತ್ತೆ. ಯಾವ ತಿದ್ದುಪಡಿಯು ಕೇಂದ್ರ ಮಂತ್ರಿಮಂಡಲದ ಸದಸ್ಯರ ಸಂಖ್ಯಾಬಲವನ್ನು ಮಿತಿಗೊಳಿಸಿದೆ? 91ನೇ ತಿದ್ದುಪಡಿ 2004ರಲ್ಲಿ ಮಾಡ್ತಾರೆ. ಇದೇನು ಮಾಡುತ್ತೆ, ಒಂದು ಕೇಂದ್ರ ಮಂತ್ರಿಮಂಡಲ ಇರ್ಬೋದು, ಅದೇ ರೀತಿ ರಾಜ್ಯ ಮಂತ್ರಿಮಂಡಲ ಇರ್ಬೋದು, ಅದು ಲೋಕಸಭೆಯ 15% ಜನಸಂಖ್ಯೆಗಿಂತ ಜಾಸ್ತಿ ಇರಬಾರ್ದು ಕೇಂದ್ರದಲ್ಲಾದರೆ. ರಾಜ್ಯದಲ್ಲಾದರೆ ವಿಧಾನಸಭೆಯ 15%ಗಿಂತ ಜಾಸ್ತಿ ಇರಬಾರ್ದು ಅನ್ನೋದನ್ನು ಹೇಳುತ್ತೆ. ಸ್ವತಂತ್ರ ಭಾರತದ ಕಾನೂನು ಮಂತ್ರಿ ಯಾರು? ಸೊ ಸ್ವತಂತ್ರ ಭಾರತದ ಮೊದಲ ಕಾನೂನು ಮಂತ್ರಿ ತಿಳ್ಕೊಂಡು, ಮೊದಲ ಕಾನೂನು ಮಂತ್ರಿ ಯಾರು? ಡಾಕ್ಟರ್ BR ಅಂಬೇಡ್ಕರ್ ಅವರು. ಯಾವ ಇಲಾಖೆಯಡಿ ಆಹಾರ ಮತ್ತು ಪೋಷಣ ನಿಗಮ ಕಾರ್ಯನಿರ್ವಹಿಸುತ್ತದೆ? ಮಾನವ ಸಂಪನ್ಮೂಲ ಅಭಿವೃದ್ಧಿ ಇಲಾಖೆ, ಫುಡ್ ಆ್ಯಂಡ್ ನ್ಯೂಟ್ರಿಷನ್. ಇದು ಬಂದು ಹ್ಯೂಮನ್ ರಿಸೋರ್ಸ್ ಒಂದು ಮಿನಿಸ್ಟ್ರಿ ಅಡಿ ಬರುತ್ತೆ, ಅದನ್ನ ಗಮನಿಸ್ಕೋಬೋದು. ಅಣುಶಕ್ತಿ ವಿಷಯವು ಯಾವ ಇಲಾಖೆ ಅಡಿ ಬರುತ್ತದೆ? ಅಣುಶಕ್ತಿ, ಅಟಾಮಿಕ್ ಎನರ್ಜಿ, ಇದು ಪ್ರಧಾನಮಂತ್ರಿ ಕಾರ್ಯಾಲಯ ಅಂತ ಹೇಳ್ಬೋದು. ಪ್ರಧಾನಮಂತ್ರಿ ಕಾರ್ಯಾಲಯದ ಅಡಿ ಬರುತ್ತೆ. ಮಹಾಲೇಖಪಾಲಕ ಹುದ್ದೆಯ ಅಧಿಕಾರಾವಧಿ, ಸೊ CAG ಅಂತ ಹೇಳ್ಬೋದು, ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್. ಈ ಮಹಾಲೇಖಪಾಲಕರ ಹುದ್ದೆಯ ಅವಧಿ ಬಂದಾಗ 6 ವರ್ಷ ಅಥವಾ 65 ವರ್ಷ. ಅಂದರೆ ಇವೆರಡರಲ್ಲಿ ಯಾವುದು ಮೊದಲು ಆಗ ಹುದ್ದೆಯನ್ನು ಬಿಡಬೇಕಾಗುತ್ತೆ. ಅಂದರೆ 65 ವರ್ಷಕ್ಕಿಂತ ಮೊದಲೇ ಇವರು ಸೆಲೆಕ್ಟ್ ಆದರೆ 6 ವರ್ಷ ಗರಿಷ್ಠ ಒಂದು ಸೇವಾವಧಿಯನ್ನು ಪಡ್ಕೋಬೋದು. ಒಂದು ವೇಳೆ 65 ವರ್ಷ ಬೇಗ ಮುಗಿದ್ರೆ ಸೊ ಆಗಲೇ ಅವರು ನಿವೃತ್ತಿಯನ್ನು ಹೊಂದಬೇಕಾಗುತ್ತೆ. ಭಾರತದ ಅಟಾರ್ನಿ ಜನರಲ್ ಅವರನ್ನು ಯಾರು ನೇಮಕ ಮಾಡುತ್ತಾರೆ? ಅಟಾರ್ನಿ ಜನರಲ್ ಬಂದಾಗ ಇವರು ರಾಷ್ಟ್ರಪತಿಗಳು ಇವರನ್ನು ನೇಮಕ ಮಾಡ್ತಾರೆ, ಅಟಾರ್ನಿ ಜನರಲನ್ನು.
ಭಾರತದ ಒಂದು ಅಟಾರ್ನಿ ಜನರಲ್ ಅನುಚ್ಛೇದ 76ರ ಪ್ರಕಾರ ರಾಷ್ಟ್ರಪತಿಯವರನ್ನು ನೇಮಕ ಮಾಡ್ತಾರೆ. ಇವರು ಮೊದಲ ಒಂದು ಕಾನೂನು ಮಂತ್ರಿ ಅಂತ ಹೇಳೋದು. ಕಾನೂನು ಮಂತ್ರಿ ಅನ್ನೋದಕ್ಕಿಂತ ಒಂದು ಕಾನೂನು ಅಂದ್ರೆ ಕೇಂದ್ರ ಸರ್ಕಾರದ ಯಾವುದೇ ವಿವಾದಗಳು ಅಥವಾ ಏನೇ ಬರಲಿ ಸುಪ್ರೀಂ ಕೋರ್ಟ್ನ ಪರವಾಗಿ ಅಂದರೆ ಸರ್ಕಾರದ ಪರವಾಗಿ ಸುಪ್ರೀಂ ಕೋರ್ಟನ್ನು ಇವರೇ ನೋಡ್ಕೊಳ್ತಾರೆ ಅಂತ ಹೇಳೋದು. ಎಲ್ಲ ಒಂದು ವಿವಾದಗಳಿಗೆ ಇವರೇ ಏನು ಮಾಡ್ತಾರೆ, ಅಡ್ವೊಕೇಟ್ ಆಗಿ ಅಥವಾ ನ್ಯಾಯಾಧೀಶರಾಗಿ ಅಡ್ವೊಕೇಟ್ ಆಗಿ ಕೆಲಸ ಮಾಡ್ತಾರೆ. ಕೇಂದ್ರ ಸರ್ಕಾರದ ಪರವಾಗಿ ವಾದ ಮಂಡಿಸುವವರು ಯಾರು? ಸೊ ಈಗಾಗಲೇ ಹೇಳಿದೆ, ಕೇಂದ್ರ ಸರ್ಕಾರದ ಪರವಾಗಿ ವಾದ ಮಂಡಿಸುವವರು ಅಟಾರ್ನಿ ಜನರಲ್. ಅದೇ ರೀತಿ ರಾಜ್ಯ ಸರ್ಕಾರದ ಪರವಾಗಿ ಅಂತ ಬಂದರೆ ನಾವು ಅಡ್ವೊಕೇಟ್ ಜನರಲ್ ಅಂತ ಹೇಳಬೇಕಾಗುತ್ತೆ. ಸೊ ರಾಜ್ಯದಲ್ಲಿ ಅಡ್ವೊಕೇಟ್ ಜನರಲ್ ಇದೆ, ಕೇಂದ್ರದಲ್ಲಿ ಅಟಾರ್ನಿ ಜನರಲ್ ಇರ್ತಾರೆ. ಸೊ ಹಾಗಾದರೆ ರಾಜ್ಯದಲ್ಲಿ ಅಡ್ವೊಕೇಟ್ ಜನರಲ್ನ ಅನುಚ್ಛೇದ 165ರ ಪ್ರಕಾರ ರಾಜ್ಯಪಾಲರು ನೇಮಕ ಮಾಡ್ತಾರೆ. ಅದನ್ನು ನೆನಪಿಟ್ಕೊಳ್ಳಿ. ಯಾರನ್ನು ಭಾರತದ ಮೊದಲ ಕಾನೂನು ಅಧಿಕಾರಿ ಎಂದು ಕರೆಯುತ್ತಾರೆ? ಸೊ ಭಾರತದ ಮೊದಲ ಕಾನೂನು ಅಧಿಕಾರಿ ಅಟಾರ್ನಿ ಜನರಲ್. ಸೊ ಈಗಾಗಲೇ ಹೇಳಿದೆ. 2 ಅಧಿವೇಶನಗಳ ನಡುವಿನ ಅಂತರ ಗರಿಷ್ಠ ಎಷ್ಟಿರಬೇಕು? ಸೊ ಅಧಿವೇಶನಗಳು ಬಂದ ನಾವು 3 ಅಧಿವೇಶನಗಳನ್ನು ನೋಡ್ಬೋದು. ಒಂದು ಬಜೆಟ್ ಅಧಿವೇಶನ, ಮಾನ್ಸೂನ್ ಅಧಿವೇಶನ ಅಥವಾ ಮಳೆಗಾಲದ ಅಧಿವೇಶನ, ವಿಂಟರ್ ಸೆಷನ್ ಅಥವಾ ಚಳಿಗಾಲದ ಅಧಿವೇಶನ. ಸೊ ಇದರಲ್ಲಿ 2 ಅಧಿವೇಶನಗಳ ನಡುವಿನ ಅಂತರ ಗರಿಷ್ಠ ಅಂದರೆ 6 ತಿಂಗಳು ಇರಬೇಕಾಗುತ್ತೆ. ಸಂಸತ್ತಿನ ಸದಸ್ಯನಲ್ಲದಿದ್ದರೂ ಸಂಸತ್ತಿನ ಕಲಾಪಗಳಿಗೆ ಭಾಗವಹಿಸಲು ಯಾರಿಗೆ ಅಧಿಕಾರವಿದೆ? ಅಟಾರ್ನಿ ಜನರಲ್. ಅಟಾರ್ನಿ ಜನರಲ್ ಸಂಸತ್ತಿನ ಸದಸ್ಯನಲ್ಲದೇ ಇದ್ರೂ ಸಹ ಸಂಸತ್ತಿನ ಕಲಾಪಗಳಲ್ಲಿ ಭಾಗವಹಿಸಬಹುದು, ಆದರೆ ಯಾವುದೇ ಮತದಾನ ಮಾಡುವಂತಹ ಹಕ್ಕಿಲ್ಲ. ಸೊ ಅದೇ ರೀತಿ ಅಡ್ವೊಕೇಟ್ ಜನರಲ್ಲು ಅಷ್ಟೇ ವಿಧಾನಸಭೆಯಲ್ಲಿ ಭಾಗವಹಿಸಬಹುದು ಕಲಾಪಗಳಲ್ಲಿ, ಆದರೆ ಮತ ಮಾಡುವಂತಹ ಹಕ್ಕನ್ನು ಪಡ್ಕೊಂಡಿರಲಿಲ್ಲ. ಪಾರ್ಲಿಮೆಂಟಿನ ಚುನಾವಣೆಗಳಿಗೆ ಭಾಗವಹಿಸಲು ಕನಿಷ್ಠ ವಯಸ್ಸು ಎಷ್ಟಾಗಿರಬೇಕು? ಕನಿಷ್ಠ ವಯಸ್ಸು 25 ವರ್ಷ ಆಗಿರಬೇಕು. ಸೊ ಅಂದರೆ ನೀವು ಪಾರ್ಲಿಮೆಂಟ್ನ ಚುನಾವಣೆ ಫಾರ್ ಎಕ್ಸಾಂಪಲ್ ನೀವು PM ಆಗಬೇಕಂದ್ರೆ 25 ವರ್ಷ ಆಗಿರಬೇಕಾಗುತ್ತೆ. ಒಂದು ಪಕ್ಷ ವಿರೋಧ ಪಕ್ಷವೆನಿಸಿಕೊಳ್ಳಲು ಎಷ್ಟು ಸೀಟುಗಳನ್ನು ಗೆದ್ದಿರಬೇಕು? ಒಂದು ಪಕ್ಷ ವಿರೋಧ ಪಕ್ಷ ಎನಿಸಬೇಕಾದ್ರೆ ಅದು 1/10 ಒಂದು ಸೀಟುಗಳನ್ನು ಗೆದ್ದಿರಬೇಕು. ಆದರೆ 10% ಅಂತ ಹೇಳ್ಬೋದು, 10% ಅಷ್ಟು ಸೀಟುಗಳನ್ನು ಗೆದ್ದಿರೋದನ್ನು ವಿರೋಧ ಪಕ್ಷ ಅಂತ ಅನಿಸ್ಕೊಳ್ಳುತ್ತೆ. ಜಪಾನ್ ದೇಶದ ಪಾರ್ಲಿಮೆಂಟಿನ ಹೆಸರೇನು? ಡಯಟ್. ರಾಷ್ಟ್ರಪತಿಯವರು ಎಷ್ಟು ಆಂಗ್ಲೋ ಇಂಡಿಯನ್ ಸದಸ್ಯರನ್ನು ನೇಮಕ ಮಾಡುವ ಅಧಿಕಾರ ಹೊಂದಿದ್ದಾರೆ? ಸೊ ರಾಷ್ಟ್ರಪತಿಯವರು 2 ಆಂಗ್ಲೋ ಇಂಡಿಯನನ್ನು ನೇಮಕ ಮಾಡುವ ಅಧಿಕಾರ ಹೊಂದಿರ್ತಾರೆ. ಅದೇ ರೀತಿ ರಾಜ್ಯಪಾಲರು ಸಹ ರಾಜ್ಯದಲ್ಲಿ ಒಬ್ಬ ಆಂಗ್ಲೋ ಇಂಡಿಯನ್ನ ನೇಮಕ ಮಾಡ್ತಾರೆ. ಇದರ ಜೊತೆಗೆ ರಾಷ್ಟ್ರಪತಿಯವರು ರಾಜ್ಯಸಭೆಗೆ 12 ಜನರನ್ನು ನೇಮಕ ಮಾಡ್ತಾರೆ. ಮುಂದಿನ ಪ್ರಶ್ನೆ, ಚೀನಾ ದೇಶದ ಪಾರ್ಲಿಮೆಂಟಿನ ಹೆಸರು? ನ್ಯಾಷನಲ್ ಪೀಪಲ್ಸ್ ಕಾಂಗ್ರೆಸ್. ಚೀನಾ ದೇಶದ ಪಾರ್ಲಿಮೆಂಟಿನ ಹೆಸರು ನ್ಯಾಷನಲ್ ಪೀಪಲ್ ಕಾಂಗ್ರೆಸ್. ಲೋಕಸಭೆ ಮತ್ತು ರಾಜ್ಯಸಭೆಯ ಕೋರಂ ಎಷ್ಟಿರಬೇಕು? ಸೊ ಇದು ಅಷ್ಟೇ, ಲೋಕಸಭೆ ಮತ್ತು ರಾಜ್ಯಸಭೆಯ ಕೋರಂ 1/10 ಅಂತ ಹೇಳ್ಬೋದು, 10% ಅಂತ ಹೇಳ್ಬೋದು. ಲೋಕಸಭೆಯಲ್ಲಿ ಇರುವಂತಹ ಸದಸ್ಯರ ಸಂಖ್ಯೆಯ ಬದಲು 10% ಇರಬೇಕು. ರಾಜ್ಯಸಭೆಯಲ್ಲಿ ಎಷ್ಟಿರ್ತಾರೋ ಅದು 10% ಇದ್ದರೆ ಮಾತ್ರ ಒಂದು ಸಭೆಯನ್ನು ಮುಂದುವರಿಸಬಹುದು, ಇಲ್ಲಾಂದರೆ ಸಭೆಯನ್ನು ಅಲ್ಲಿಗೆ ಮೊಟಕುಗೊಳಿಸ್ತಾರೆ. ಸಂಸತ್ತಿನ ಸದಸ್ಯರ ಅನರ್ಹತೆ ವಿವಾದಗಳನ್ನು ಯಾರು ನಿರ್ಧರಿಸುತ್ತಾರೆ? ಒಂದು ಯಾವುದೇ ಸಂಸತ್ತಿನ ಸದಸ್ಯರ ಒಂದು ಅನರ್ಹತೆ ವಿವಾದಗಳು ಬಂದಾಗ ಚುನಾವಣಾ ಆಯೋಗದ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ನಿರ್ಧರಿಸ್ತಾರೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬಹುದು. ಸೊ ಇದಿಷ್ಟು ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಶೇರ್ ಮಾಡಿ. ಥ್ಯಾಂಕ್ ಯು.